ಶ್ರೀದೇವಿ ಶ್ರೀದೇವಿ ಏನ್ ಮಾಡ್ತಾ ಇದೀಯಮ್ಮ? ಯಾಕಜ್ಜಿ ಅಡ್ಗೆ ಮಾಡ್ತಾ ಇದ್ದೆ. ಸಾರು ಒಲೆ ಮೆಕ್ಕಿಕ್ಕಿ ಬಂದೆ, ಅನ್ನ ಆಗೈತೆ, ಮುದ್ದೆ ಮಾಡ್ಬೇಕು. ಯಾಕಜ್ಜಿ? ಯಾಕೂ ಇಲ್ಲ, ಕೇಳ್ದೆ. ಏನ್ ಮಾಡ್ತಿದ್ಯಾ ಅಂತಾನ. ಅಲ್ಲ, ಆ ಮಂಜಿನು ಮತ್ತೆ ಅವ್ರ ಅಮ್ಮನೇನು ಮನೆ ಬಿಟ್ಟು ಹೋದ್ರು ಅಂತ ಯಾರೋ ಅಂತಿದ್ರಲ್ಲಿ, ನಿಜಾನಾ? ಹೌದಾ? ಯಾವಾಗಜ್ಜಿ? ಯಾಕಂತೆ? ಏನೋ ಗೊತ್ತಿಲ್ಲಮ್ಮ. ಆಗ ಇವಳ ಅಕ್ಕ ಮಲ್ಲಜ್ಜಿ ಹಂಗ ಅಂತಿದ್ಲು, ಬಿಟ್ಟೋಗ್ಯಾಳೆ ಜಯಮ್ಮನ ಜೊತೆ ಏನೋ ಜಗಳ ಮಾಡ್ಕೊಂಡು ಅಂತಾನ ಹೇಳ್ತಿದ್ಲಮ್ಮ. ಯಾಕೆ ಏನು ಅಂತಾನ ಹೇಳಲಿಲ್ಲ ಅವಜ್ಜಿ, ಗೊತ್ತಿಲ್ವಂತೆ. ಹೌದಾ? ಆಗ ಸುಂದ್ರನೇ ಬಂದ. ಬಾರ ಸುಂದ್ರ, ಬಾ ಇಲ್ಲಿ. ಏನತ್ತಿಗೆ? ಸುಂದ್ರ, ಏನು ಜಗಳ ಮಾಡ್ಕೊಂಡ್ರೇನೋ ನಿಮ್ಮ ಅಮ್ಮ ಏನೋ ನಿನ್ನ ಹೆಂಡ್ತಿನೂ ಅವ್ರ ನಿಮ್ಮ ಅತ್ತೆನೂ ಎಲ್ಲನ ಅವ್ರೇನೋ ಮನೆ ಬಿಟ್ಟು ಹೋದ್ರಂತೆ. ಯಾಕೋ ಏನು ಮಾಡಿದ್ಲ ನಿಮ್ಮ ಅಮ್ಮಯ್ಯ? ಎಲ್ಲ ನಿಮ್ಮ ಅಮ್ಮಯ್ಯ ಕರ್ಕ ಬರಕ್ಕಿಲ್ವೇನೋ? ಗೊತ್ತಾಯ್ತೆ ಅಮ್ಮಯ್ಯ, ನಾನು ಜಲ್ದಿ ಬಂದೆ. ಅದು ಅವತ್ತೆ ಇಲ್ಲೇ ಇತ್ತಲ್ವಾ, ಅದಕ್ಕೇನೆ ಅಮ್ಮಯ್ಯಗೆ ಇಷ್ಟ ಆಗಿಲ್ಲ ಮನೆ ಬಿಟ್ಟು ಹೋಗು ಅಂತಂದು. ಅದಕ್ಕೆ ಅವತ್ತೆ ಜೊತೆಗೆ ಮಂಜಿನೂ ಓದ್ಲು ಕಣಜ್ಜಿ. ನಾವೇನು ಮಂಜಿನ ಹೋಗು ಅಂತ ಹೇಳಲಿಲ್ಲ, ಅವತ್ತೇನಷ್ಟೇ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ದು. ಆದರೆ ಮಂಜಿನೂ ಓದ್ಲು. ಜಯಮ್ಮ ಜಯಮ್ಮ, ಏನು ಇದು? ಯಾಕೆ ಮಂಜಿನೂ ರಮ್ಮಯ್ಯನೂ ಮನೆ ಬಿಟ್ಟು ಓಡಿಸ್ತಂತೆ? ಏನು ಮಾಡಿರಿ ಅಂತದ? ಅಲ್ಲ, ಬೇರೆ ಕೊಟ್ಟು ಹೆಂಗೋ ಅತ್ಲಾಗೆ ಚೆನ್ನಾಗಿರ್ಲಿ ಅಂತಾನ ನಿನ್ ಗಂಡ ಮಾಡಿದ್ರೆ, ನೀನ್ ನೋಡಿದ್ರೆ ಜಗಳ ಮಾಡಿ ಗಂಡ ಹೆಂಡ್ತಿನ ದೂರ ಮಾಡಿದ್ಯಲ್ಲೇ. ಏನೋ ಉದ್ಧಾರ ಮಾಡ್ತೀನಿ, ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ ನಮ್ಮ ಸುಂದರನ ಅಂತ ಹೇಳಿ ಬೇರೆ ಕೊಡಿಸ್ತಿ. ಹಿಂಗೆ ಮಾಡೋದು? ಅಲ್ಲ, ನೀನೇನೆ ಹೆಣ್ಣು ಹುಡುಕಿ ಮದ್ವೆ ಮಾಡಿದೆ, ಈಗ ನಿನಗೆ ಇಷ್ಟ ಆಗ್ತಿಲ್ವಾ ನಿನ್ ಸೊಸೆ? ನೀನ್ ತಂದಿರೋ ಸೊಸೆ ಏನು ಮಾಡಿದ್ಲು? ಅಯ್ಯೋ ಅತ್ತೆ, ನಾನೇನೇನು ಮಂಜಿನೇನು ಮನೆಯಿಂದ ಆಚೆಗೆ ಹಾಕ್ಲಿಲ್ಲ. ಅವ್ರಮ್ಮ ಬಂದು ಇಲ್ಲೇ ಹಾಕಿರ್ಬೇಕಾಗಿತ್ತು, ನೆಂಟು ಬಾಗ್ಲಾಗೆ. ನಾವು ನಮ್ಮ ರಾಣಿ ಊರ್ಗೆ ಹೋಗಿ ಅಲ್ಲೇನೆ ಪರ್ಮನೆಂಟ್ ಆಗಿದ್ರೆ ಅವ್ರು ಸುಮ್ಮನೆ ಇರ್ತಾರ? ರಾಣಿ ಗಂಡ ಅವ್ರ ಅತ್ತೆ ಎಲ್ಲನ ಹೇಳು. ಇವಳು ಯಾಕೆ ಬರಬೇಕು ಇಲ್ಲಿಗೆ? ಬಂದವಳು ನಾವ್ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಅದ್ ಬಿಟ್ಬಿಟ್ಟು ಯಜಮಾನ್ಕೆ ಮಾಡಕ್ ಬರ್ತಾಳೆ. ಅದಕ್ಕೇನೆ ನನಗೆ ಸಿಟ್ಟು ಬಂತು. ಅದು ಅಲ್ದೇನೆ ಅಡುಗೆ ಮಾಡು ಅಂತ ನಾನು ಹೇಳಿದ್ರೆ ಅಡುಗೆ ಮಾಡು ಅಂತ ಹೇಳಿದ್ಲು ಅಂತ ಸಿಟ್ಟಿಗೆ ಉಪ್ಪಿಟ್ಟಿಗೆಲ್ಲ ನಾ ಬೇದಿ ಮಾತ್ರ ಹಾಕಿ ಬೇದಿ ಆಗಂಗ್ ಮಾಡಿದ್ಲು ಅವಳು. ಅರತ್ನಿ, ಅದಕ್ಕೇನೆ ಸರಿಯಾಗಿ ಉಗ್ದು ಮನೆಯಿಂದ ಆಚೆಗೆ ಹೋಗು ಅಂತಾನ ಕಳಿಸಿದ್ದು. ನಾವೇನೇನು ಸುಂದ್ರನ ಹೆಂಡ್ತಿನೇನು ಮನೆಯಿಂದ ಆಚೆಗೆ ಹಾಕ್ಲಿಲ್ಲ. ಅವಳೇನೆ ಅವ್ರಮ್ಮ ಹಿಂದೆ ಓದ್ಲು. ನಮ್ಮಮ್ಮ ಇದ್ರೆ ನಾನು ಇರ್ತೀನಿ, ಇಲ್ದಿದ್ರೆ ಇರಲ್ಲ ಅಂತಾನ. ನಾವೇನ್ ಮಾಡಕ್ಕಾಗುತ್ತೆ? ಅಲ್ವೇ ಪಾಪ, ಅವ್ರ ಅಮ್ಮಗೂ ಯಾರು ಇಲ್ವಂತೆ. ಇವಳೊಬ್ಳೆ ಮಗಳು, ಗಂಡನೂ ಇಲ್ಲ, ಇನ್ನೊಬ್ರಿಲ್ಲ, ಮತ್ತೊಬ್ರಿಲ್ಲ. ಅದಕ್ಕೆ ಮಗಳು ಮನೆಗಂತ ಬಂದೇ ಇದ್ದಾಳೆ. ನೀನು ಅವಳ ಮೇಲೆ ಯಾಕೆ ಸಿಟ್ಟು ಮಾಡ್ಕೊಂಡು ಜಗಳ ಮಾಡ್ತೀಯ? ಏನು ಇದ್ರು ಇರೋಳು. ಅವಳು ಒಂದಿಟ್ಟು ಆತನ ಹೊಲದ ಕೆಲಸನ ಮನೆ ಕೆಲಸ ಮಾಡ್ಕೊಂಡು ಇಬ್ರು ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗ್ಬೋದಾಗಿತ್ತಮ್ಮ. ನೀನೇ ಸುಮ್ನಿರು, ಜಗಳ ಮಾಡ್ತೀಯ ನೀನು ಸರಿ ಇಲ್ಲ. ನೀನು ಇಲ್ಲಿದ್ದಾಗ ಶ್ರೀದೇವಿ ಮೇಲೆ ಜಗಳ ಮಾಡ್ತಿದ್ದೆ, ಈಗ ಅಲ್ಲೋಗಿ ಅಲ್ಲೂ ಚೆನ್ನಾಗಿರ್ಲಿಲ್ಲ ನೀನು. ಇನ್ನೆಲ್ಲಿ ಚೆನ್ನಾಗಿರ್ತೀಯಮ್ಮ ನೀನು? ಮತ್ತೆ ಮಗಳ ಮನೆಗೆ ಇದ್ರೆ ಇರ್ಲಿ, ಯಾರು ಬೇಡ ಅಂದ್ರು. ಆದ್ರೆ ತನ್ನ ಮನೆ ಅಂತ ಹೇಳಿ ಅಧಿಕಾರ ಚಲಾಯಿಸಕ್ ಬಂದ್ರೆ ಯಾರು ಸುಮ್ಮನಿರ್ತಾರೆ? ಓಹೋ, ತಾಯಿ ಮಗಳು ಸೇರ್ಕೊಂಡು ನಮ್ ಸುಂದ್ರನ್ನ ಗೊತ್ತಾಗಲ್ಲ ಅಂತಾನ ಪೆದ್ದ ಅಂತಾನ ಅವರು ಎಲ್ಲ ಆಸ್ತಿ ಬರಸ್ಕೊಂಬಕ್ ನೋಡ್ತಾರೆ. ಅದು ಅಲ್ಲದೆ ಜೋರ್ ಮಾಡ್ತಾಳ ಅವಳು. ಯಜಮಾನಿಕೆ ಮಾಡ್ಬೇಕಂತೆ ಅವ್ರಮ್ಮಯ್ಯ ಇಲ್ಲಿ ಸೇರ್ಕೊಂಡು. ನಾನು ಅಡಿಗೆ ಮಾಡ್ಕೊಂಡಿರ್ಬೇಕಂತ ಅವ್ರು ಹೇಳ್ದಂಗೆ ಕೇಳ್ಕೊಂಡು. ನಮ್ ಸುಂದ್ರನು ನಾನು ಇದು ಹೆಂಗೈತೆ ಹೇಳು? ಬಂದವಳು ಸುಮ್ಮನೆ ಬಿದ್ದಿರ್ಬೇಕು. ಸುಮ್ಮನೆ ಬಿದ್ದಿದ್ರೆ ನಾನು ಯಾಕೆ ಮನೆ ಬಿಟ್ಟು ಕಳಿಸ್ತಿದ್ದೆ ಅವಳನ್ನ? ಅದು ಅಲ್ಲದೆ ಉಪ್ಪಿಟ್ಟು ಬೇದಿ ಮಾತ್ರ ಹಾಕಿ ಬೇದಿ ಆಗಂಗ್ ಮಾಡ್ಯವಳಲ್ಲ. ಇದು ಸರಿನಾ ನಿನ್ಗೇನೆ? ಸರಿ ಅನ್ಸುತ್ತಾ ಹೇಳು? ಹೌದೇನತ್ತೆ? ಅಯ್ಯೋ, ಇದು ಅಜ್ಜಿ, ಇದು ತುಂಬಾ ದೊಡ್ಡ ತಪ್ಪು. ಅಲ್ಲ, ಇರೋದೇ ಬೇರೆ ನೆಂಟರ ಮನೆಗೆ ಇದ್ದಾರೆ ಅಂದಮೇಲೆ ತಗ್ಗಿ ಬಗ್ಗಿ ನಡ್ಕೊಂಡು ಹೋಗ್ಬೇಕು, ಏನೋ ಆಗಿದ್ದ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಅಡುಗೆ ಮಾಡು ಅಂತ ಹೇಳಿದಕ್ಕೆ ಸಿಟ್ಟು ಮಾಡ್ಕೊಂಡು ಬೇದಿ ಮಾತ್ರ ಹಾಕೊಟ್ರೆ ಅದೇಂಗ್ ಸರಿ ಆಗುತ್ತೆ? ಇದು ಮಂಜಿ ಅಮ್ಮಾಯಿ ಮಾಡಿರೋದು ತಪ್ಪೇನೆ. ಮಂಜಿ ಅವ್ರ ಅಮ್ಮಗೆ ಬುದ್ಧಿ ಹೇಳ್ಬೇಕಾಗಿತ್ತು, ಹಿಂಗೆಲ್ಲ ಮಾಡಬೇಡ ಅಂತಾನ. ಅವಳು ಅವ್ರ ಅಮ್ಮಗೆ ಸಪೋರ್ಟ್ ಮಾಡಿ ನೋಡ ಅವ್ರ ಅಮ್ಮನ ಜೊತೆಗೆ ಹೋಗವಳೆ. ಹೋದ್ರು ಹೋಗ್ತಾಳೆ ಬಿಡು. ಏನು ನಮ್ ಸುಂದ್ರ ಹಂಗೆ ಇರ್ತಾನೆ. ಇಷ್ಟ ದಿನ ಮದುವೆ ಆಗ್ದಂಗೆ ಹಂಗೆ ಇದ್ದ. ಏನೋ ಇವಳು ಬುದ್ಧಿವಂತೆ ಅಂತ ಕರ್ಕೊಂಬಂದೆ. ಆದ್ರೆ ಇಂಥ ಮನಿಯಾಳಿ ಅಂತಾನ ಈಗಲೇ ಗೊತ್ತಾಗಿದ್ದು ನನಗೆ. ಆ ಮಂಜಿ ಒಳ್ಳೆಯವಳು ಕಣೆ. ಅವಳು ಬಂದ್ಮೇಲೆ ತಾನೇ ನಮ್ಮ ಸುಂದ್ರ ಎಲ್ಲ ಬುದ್ಧಿ ಕಲ್ತ್ಕೊಂಡಿದ್ದು, ಕೆಲಸ ಮಾಡೋದೆಲ್ಲ ಕಲ್ತಿದ್ದು. ಮೊದಲು ಹೆಂಗಿದ್ದ ಹೇಳು? ಉಂಡಾಡಿ ಗುಣ್ಣಂಗೆ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಯಾವನ ಮದ್ವೆ ದೇವಸ್ಥಾನದ ಪ್ರಸಾದ ಅಂತಂದ್ರೆ ತಿನ್ಕೊಂಡು ಓಡಾಡ್ತಿದ್ದ. ಈಗ ಒಂದಿಟ್ಟು ಜವಾಬ್ದಾರಿ ಬಂದೈತೆ ಅಂದ್ರೆ ಅದಕ್ಕೆ ಮಂಜಿನೇ ಕಾರಣ ಅಲ್ವಾ? ಅದೇನೋ ನಿಜಾನೇ. ಆದ್ರೆ ಅವ್ರ ಅಮ್ಮನ ಕರ್ಕೊಂಬಂದು ಇಲ್ಲಿ ನಮ್ಮನೆಗೆ ಯಜಮಾನಿಕೆ ಮಾಡಕ್ಕೆ ಕುಂಡ್ಸೋದು ಎಷ್ಟು ಸರಿ ಹೇಳು? ಅದಕ್ಕೆ ನಾನೇ ಓಡಿಸಿದ್ದು. ಬಿಡು, ಅವಳೆಲ್ಲ ಗಂಡನ ಮನೆ ಬೇಕು ಅಂದ್ರೆ ಬದ್ನೇ ಬತ್ತಾಳೆ. ನೀನೇನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ಹೌದಾ? ಹೋಗ್ಲಿ ಬಿಡು. ಹಂಗಾರೆ ಮಂಜಿದೆ ತಪ್ಪು. ಏನಮ್ಮ, ಏನೇ ಜಯಿ, ಏನ್ ಸಮಾಚಾರ? ಇಬ್ರು ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ, ಏನಾಯ್ತು? ಲೋ ಗೋವಿಂದ, ಅದು ಮಂಜಿ ರಮ್ಮಯ್ಯ ಮತ್ತೆ ಮಂಜಿನು ಜಗಳ ಮಾಡ್ಕೊಂಡು ಜಯಮ್ಮನ ಜೊತೆಗೆ ಮನೆ ಬಿಟ್ಟು ಹೋದ್ರಂತೆ.
ಅವಳೇನೋ ಯಜಮಾನಿಕೆ ಮಾಡಕ್ ಹೋಗೋಳಂತೆ, ಅಡುಗೆ ಮಾಡು ಅಂದ್ರೆ ಅಡುಗೆಗೆಲ್ಲ ಬೇದಿ ಮಾತ್ರ ಹಾಕಿ ಕೊಟ್ಟಿದ್ಲಂತೆ ಜಯಮ್ಮಗೆ. ಅದಕ್ಕೆ ಇವಳು ಸಿಟ್ಟು ಮಾಡ್ಕೊಂಡು ಜಗಳ ಮಾಡಿಲ್ದಾಗೆ ಮನೆ ಬಿಟ್ಟು ಹೋಗ್ಯಾಳ ಅವ್ರ ಅತ್ತೆ. ಅಲ್ಲ ಅವ್ರ ಅಮ್ಮನೂ ಅವಳು ಓದ್ಲಂತೆ, ಅವಳೇನು ಹೋಗು ಅಂತ ಹೇಳಿದ್ರು. ನಮ್ಮ ಅಮ್ಮ ಇದ್ರೆ ನಾನು ಇರೋದು ಅಂತ ಹೇಳ್ತಾಳಂತ ಅವಳು. ನೋಡಪ್ಪ ಹೆಂಗೈತಿ, ಬೇರೆ ಕೊಟ್ಟಿದ್ದು ಇದಕ್ಕೆ ಏನಪ್ಪ. ನಾನು ಅದಕ್ಕೆ ಬಡ್ಕೊಂಡೆ ಈ ಜೈಯಿಗೆ ಕೇಳಲಿಲ್ಲ, ಬೇರೆ ಕೊಡು ಅಂತಂದ್ಲು. ಈಗ ನೋಡು ಬರೇ ಇಲ್ಲದೆಲ್ಲ ತಾಪತ್ರ. ಇಲ್ಲೇ ಇದ್ದಿದ್ರೆ ಅವ್ರ ಅಮ್ಮನ ಇಲ್ಲಿ ಬತ್ತಿರ್ಲಿಲ್ಲ, ಏನೂ ಇಲ್ಲ. ಅಲ್ಲಿ ಬೇರೆ ಮನೆ ಮಾಡ್ಕೊಂಡಿದ್ದಕ್ಕೆ ಅಯ್ಯಮ್ಮ ಬಂದಿರೋದು. ಇಲ್ಲಿದ್ದಿದ್ರೆ ಬತ್ತಿರ್ಲಿಲ್ಲ ತಾನೇ. ಹೌದು ಮಾವ, ಇಲ್ಲಿದ್ದೆ ಗೊತ್ತಿರ್ಲಿಲ್ಲ, ಜಗಳನೂ ಆಗ್ತಿರ್ಲಿಲ್ಲ. ದೊಡ್ಡರಂತ ಅಜ್ಜಿ ಇದ್ರು, ನೀವಿದ್ರಿ, ಬುದ್ಧಿ ಹೇಳ್ತಿದ್ರಿ ಏನಾದ್ರು ಹಂಗೆ ನಾನು ತಪ್ಪು ಮಾಡಿದ್ರೆ. ಈಗ ಅಲ್ಲಿ ಕೇಳೋರು ಯಾರು ಇಲ್ವಲ್ಲ, ಅದಕ್ಕೆ ನಮ್ಮ ಸುಂದ್ರಿಗೆ ಅಷ್ಟು ಗೊತ್ತಾಗಲ್ಲ ಅಂತ ನಾ ಮಂಜಿ ಆಡಿದ್ದೆ ಆಟ ಮಾಡ್ಕೊಂಡ್ಬಿಟ್ಟವಳ ಮನೆಯಾಗೆ. ಈಗ ಅದಕ್ಕೇನೆ ಈಗ ಬೇರೆ ಮಾಡೋದು ಬೇಡ, ಬೇರೆ ಮನೇನು ಬೇಡ. ನೀವಿಬ್ರು ಇಲ್ಲೇ ಬಂದಿರ್ರಿ ಅಷ್ಟೇನೆ. ಏನೋ ಸುಂದ್ರ, ಇಲ್ಲೇ ಇರ್ತೀಯ ತಾನೆ? ಹೂನಪ್ಪ, ನಾನಂತೂ ಇಲ್ಲೇ ಇರ್ತೀನಿ. ಯಮ್ಮ ಇಲ್ಲೇ ಇರೋಣ, ಬೇರೆ ಮನೆ ಬೇಡ. ನಾವಿಬ್ರೆ ಅಲ್ಲಿರತ್ತು ನನಗೆ ಇಷ್ಟ ಇಲ್ಲ, ಇಲ್ಲೇ ಇರೋಣ. ಅಯ್ಯೋ ಅಲ್ಲ, ಬೇರೆ ಕೊಟ್ಟಿದ್ರಿ ಮತ್ತೀಗ ಮತ್ತೆ ಈ ಮನೆಗೆ ಅಂದ್ರೆ ಹೆಂಗ್ ಸರಿ ಆಗುತ್ತೆ? ಹಂಗೆ ಸರಿ ಆಗುತ್ತೆ, ಅವನೇ ಒಪ್ಕೊಂಡ್ಮೇಲೆ ನಿಂದೇನು? ಅಲ್ಲಿ ನೀವಿಬ್ರೆ ಇರಕ್ಕಾಗುತ್ತಾ? ಸುಮ್ಮನೆ ಬರ್ರಿ. ಜೊತೆಗಿದ್ರೆ ಅವ್ರಿಗೂ ಭಯ ಇರುತ್ತೆ, ಅವ್ರ ಅಮ್ಮನೂ ಬರಲ್ಲ, ಯಾರು ಬರಲ್ಲ. ಅವಾಗ ಮಂಜಿಗೂ ಒಂದಿಷ್ಟು ಭಯನಯ ಇರುತ್ತೆ. ಈ ಮನೆಗಿದ್ರೆ ಆ ಮನೆಗೆ ಯಾರು ಕೇಳೋರಿರಲ್ಲ, ನಿನ್ನ ಮಾತು ಯಾರು ಕೇಳಲ್ಲ. ಯಾಕಂದ್ರೆ ನೀನು ಯಾವಾಗ ಹೆಂಗಿರ್ತೀಯ ಅಂತ ಹೇಳಕ್ಕಾಗಲ್ಲ. ಒಂದ್ ಕಡೆಗೆ 6 ಕಡೆಗೆ 6 ಕೊಟ್ಟೆ, 10 ಕಡೆಗೆ 3 ಕೊಟ್ಟರೆ ಸೊಸೆ ಕಡಿಕಮ್ಮಂಗೆ ನೀನು. ಅದಕ್ಕೆ ನಿನ್ ಮೇಲೆ ಒಂದಿಟ್ಟು ಗೌರವ ಆಗ್ಲಿ, ಭಯ ಆಗ್ಲಿ ಇಲ್ಲ ಆ ಮಂಜಿಗೆ. ನೀನ್ ಬೇರೆ ಸದ್ರ ಕೊಡ್ಕೊಂಬಂದೆ, ಅವಳು ಬಂದಾಗಿಂದ ಮದುವೆ ಮಾಡ್ಕೊಂಬಂದಾಗಿಂದನ. ಅದಕ್ಕೆ ಈಗ ನಿನ್ ಮೇಲೆ ಸವಾರಿ ಮಾಡ್ತಾ ಇದ್ದಾಳೆ ನಿನ್ ಸೊಸೆ. ಈಗ ಆ ಮನೆ ಖಾಲಿ ಮಾಡ್ಕೊಂಡು ಅವ್ರಿಗೆ ಹೇಳ್ಬಿಟ್ಟು ಈ ಮನೆಗೆ ಬಂದಿರ್ರಿ ನೀವು, ನೀನು ಸುಂದ್ರನ ಇಬ್ರು. ಹೌದಾ? ಅಯ್ಯೋ ದೇವ್ರಿ, ಮತ್ತೆ ಈ ಮನೆಗೆ ಬರ್ಬೇಕಾ? ಮತ್ತೆ ಈ ಮೂದೇವಿ ಮಕ್ಕ ನೋಡ್ಬೇಕಾ? ಅಯ್ಯೋ ನನಗಂತೂ ಇಲ್ಲಿ ಬರೋಕ್ಕೆ ಇಷ್ಟ ಇಲ್ಲ. ಅಲ್ಲೇ ಇರ್ಬೋದಾಯಿತು ನಾನು ಸುಂದ್ರನು. ಆ ಮಂಜಿ ಮತ್ತೆ ಬಂದೇ ಬರೋಳು. ಎಷ್ಟು ದಿನ ಅಂತೇಳಿ ಅವ್ರ ಅಮ್ಮನ ಜೊತೆಗಿರೋಳು. ಈಗ ಬಂದರೆ ಮತ್ತೆ ಬೇರೆ ಕೊಡ್ಸೋಕ್ಕೆ ಎಷ್ಟು ತೊಂದರೆ ಆಗುತ್ತೆ. ಈಗ ಏನು ಮಾಡಲಿ? ಅಯ್ಯೋ ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ವೇ. ಜಯಮ್ಮ, ಏನು ಯೋಚನೆ ಮಾಡ್ತಾ ಇದೆಯಾ? ಏನು ಯೋಚನೆ ಮಾಡಬೇಡ. ನಿಮ್ಮ ಲಗೇಜ್ ಎಲ್ಲ ತಗೊಂಬಂದು ಈ ಮನೆ ಕಿಕ್ಕೊಂಡು ಇಲ್ಲೇ ಇರ್ರಿ. ಬೇರೆ ಬೇಡ, ಏನು ಬೇಡ. ಸ್ವಲ್ಪ ದಿನ ಹೋಗ್ಲಿ, ಇಬ್ರಿಗೂ ಮಕ್ಕಳಾಗ್ಲಿ. ಶ್ರೀದೇವಿಗೂ ಮಂಜಿಗೂ ಇಬ್ರಿಗೂ ಮಕ್ಕಳಾಗಿ ಅವು ಒಂದಿಟ್ಟು ದೊಡ್ಡವಾಗ್ಲಿ, ಆಮೇಲೆ ತೀರಾ ಬೇರೆ ಕೊಡೋಕ್ಕಾಗುತ್ತೆ. ಹೌದಜ್ಜಿ, ಹಂಗೆ ಮಾಡ್ಲಿ. ಇನ್ನೊಂದು 10 ವರ್ಷ ಏನು ಬೇಡ, ಈ ಮನೆಯಲ್ಲೇ ಇರೋಣ ಎಲ್ಲರೂ ಜೊತೆಯಾಗಿನಿ. ಸುಂದ್ರ ಇಲ್ಲೇ ಇರ್ಲಿ. ಅತ್ತೆ ಒಪ್ಕೊಳ್ಳಿ ಸುಮ್ಮನೆ. ಹೌದಮ್ಮ, ಇಲ್ಲೇ ಇರೋಣ. ನನಗೆ ಆ ಮನೆ ಅಂದ್ರೆ ಇಷ್ಟನೇ ಇಲ್ಲ. ಇಲ್ಲೇ ಬರೋಣ ಕಣಮ್ಮ, ನಾವಿಬ್ರು ಅಲ್ಲಿರೋದೇನು. ಅಲ್ವೋ ಸುಂದ್ರ, ಯಾಕೆ ನಾವಿಬ್ರು ಇರಕ್ಕೇನು ಭಯವಾಗುತ್ತೆ ಅಲ್ಲೇನು? ಮಂಜಿ ಬಂದೇ ಬತ್ತಾಳೆ ಇವತ್ತಲ್ಲ ನಾಳಿಕೆ. ಅದಕ್ಕೆ ಅಲ್ಲೇ ಇರೋಣ ಅಂತ ನಾನು. ನೀವೆಲ್ಲರೂ ಏನು ಹಿಂಗೆ ಹೇಳ್ತಾ ಇದ್ದೀರಲ್ಲ, ಅಲ್ಲ ಬೇರೆ ಕೊಟ್ಬಿಟ್ಟು ಈಗ ತಿರ್ಗ ಮತ್ತೆ ಒಂದಾಗಣ ಅಂತಂದ್ರೆ ಇದು ಹೆಂಗೆ ಸರಿಯಾಗುತ್ತೆ? ಎಲ್ಲ ಸರಿಯಾಗುತ್ತೆ. ನೀನೊಬ್ಳು ಸುಮ್ಮನಿರು, ನಿನಗೆ ಯಾಕೆ ಅವೆಲ್ಲನ ಅವನೇ ಒಪ್ಕೊಂಡ್ಮೇಲೆ. ಹಂಗಂತೀರಾ? ಸರಿ ಆಯ್ತು ಬಿಡಿ, ನಂದೇನು, ನೀವೆಲ್ಲರೂ ಹೇಳಿದ್ಮೇಲೆ ಈ ಮನೆಗೆ ಬತ್ತೀವಿ. ಅವಳು ಹೆಂಗಾದ್ರೂ ಹಾಳಾಗೋಗ್ಲಿ, ಆ ಮಂಜಿ ಅವ್ರ ಅಮ್ಮನ ಜೊತೆಗೆ ಇರಲಿ. ಬಾರ ಸುಂದ್ರ, ಹೋಗೋಣ. ಹೋಗಿ ಅವಣ್ಣಗೆ ಹೇಳಿ ಖಾಲಿ ಮಾಡ್ಕೊಂಡು ಬರೋಣ. ಬಾ ನಾವಿಲ್ಲಿಗೆ ಬಾ, ಹೋಗೋಣ. ಸರಿ ಆಯ್ತಮ್ಮ, ನಡಿ ಬರ್ತೀನಿ. ನಮ್ಮ ಸುಂದ್ರಿಗೆ ಬೇರೆ ಕೊಟ್ಟಿದ್ದು ಇಷ್ಟನೇ ಇರಲಿಲ್ಲ ಅನ್ಸುತ್ತೆ. ಅದಕ್ಕೆ ಪಾಪ ಖುಷಿಯಿಂದ ಈ ಮನೆಗೆ ಬಾ ಅಂತಂದ್ರೆ ಎಷ್ಟು ಖುಷಿಯಿಂದ ಹೋಗ್ತಾ ಇದ್ದ ನೋಡು, ಎಲ್ಲ ಖಾಲಿ ಮಾಡ್ಕೊ ಬರೋಕ್ಕೆ. ಹೌದು ಮಾವ, ಸುಂದ್ರಂಗೆ ಯಾವಾಗಲೂ ನಮ್ಮ ಜೊತೆ ಹಿಂಗೆ ಇರಬೇಕು ಈ ಮನೆಗೆ ಅನ್ನೋ ಆಸೆ. ಆದರೆ ನಮ್ಮ ಅತ್ತೆನೇ ಮಂಜಿದು ಈ ಸುಂದ್ರಂದು ತಲೆ ಕೆಡಿಸಿ ಬೇರೆ ತಗೊಂಡು ಮಾಡಿ ಈಗ ನೋಡು ಎಂತ ತಾಪತ್ರಯ ಪಡ್ತಾ ಇದ್ದಾರೆ. ಇನ್ಮೇಲೆ ಬೇರೆ ಕೊಡ್ಲೇಬೇಡಿ. ಇನ್ನೂ ಸ್ವಲ್ಪ, ಇನ್ನೊಂದು 10 ವರ್ಷ ಹೋಗ್ಲಿ, ನಾವೆಲ್ಲರೂ ಜೊತೆಗೆ ಇರೋಣ ಇಲ್ಲೇನೆ. ಸರಿ ಆಯ್ತಮ್ಮ, ಹಂಗೆ ಮಾಡೋಣ. ಸರಿ ಮಾವ, ನಾನು ಅಡುಗೆ ಮಾಡ್ತಾ ಇದ್ದೀನಿ, ಮುದ್ದೆ ಕಟ್ತೀನಿ, ಊಟ ಮಾಡಿವ್ರಂತೆ, ಕೂತ್ಕೊಳ್ರಿ, ಇಟ್ಕೊ ಬರ್ತೀನಿ. ಹೋಗಮ್ಮ. ಕೂಕಳ ಗೋವಿಂದ, ಕೂಕ ಬಾ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.